ಈಗ ನಾವು ಬೆಳಿ ಹಂಗೆ ಹಾಕಿ ತಿರುಗಾಡಕತ್ತೀವಿ. ಶುಗರ್ ಫ್ಯಾಕ್ಟ್ರಿ ಅಪ್ಪಬೇಕು. ಆರ್ಥಿಕ ಪರಿಸ್ಥಿತಿ ಇರ್ಬೋದು, ರಾಜಕೀಯದಲ್ಲಿ ನಾವು ಬೆಳೆದ್ವಿ. ನಾ ಕೂಡ ಎಮ್ಮೆಲ್ಲೆ ಆಗ್ತಾ ಶುಗರ್ ಫ್ಯಾಕ್ಟ್ರಿ. ಈಗ ರಮೇಶ್ ಕತ್ತಿ MP ಆದರು ಅದ್ರ ಮೇಲೆ. ಇವಾಗ ಉಮೇಶ್ ಕತ್ತಿ ಅವರು ಕೂಡ ಇವತ್ತು MLA ಮಂತ್ರಿ ಆದರೂ ಶುಗರ್ ಫ್ಯಾಕ್ಟ್ರಿ. ಮಿಲ್ಕಿನ ಕತ್ತಿ ಆದರೂ ಅದೇ. ಈ ಒಂದು ಕಾರಣದಿಂದ ಇವರು ಉತ್ತರ ನಮ್ಮದು ಎರಡೂ ಫ್ಯಾಕ್ಟ್ರಿಗಳಿಗೆ ಭಾಳ. ಮತ್ತು ಜನರು, ರೈತರು ಕೂಡ ಇವತ್ತು ಸಾಮಾನ್ಯವಾಗಿ ಜನರು, ವಿಶೇಷವಾಗಿ ಎಲ್ಲ ಕಡೆ ಜನರು ಕೂಡ ನೀವು ಒಂದಾಗಿ ಹೋಗ್ಬಿಟ್ಟು ಭಾಳಷ್ಟು ನಮಗೆ ಒತ್ತಡ ತಾಲೂಕಾ ಹಿತದ ದೃಷ್ಟಿಯಿಂದ, ಈ ಸಂಸ್ಥೆ ಹಿತದ ದೃಷ್ಟಿಯಿಂದ, ಸಮಾಜ ಹಿತದ ದೃಷ್ಟಿಯಿಂದ ಅದಕ್ಕೆ ನಾವೆಲ್ಲರೂ ಒಂದಾಗಬೇಕು. ಕಡಿಮೆ ಗುಣಾತ್ಮಕ ಚರ್ಚೆ ಮಾಡ್ತಾರೆ. ಅಲ್ಲೆಲ್ಲಾಗಿ ನಿಮ್ಮ ಅಧ್ಯಕ್ಷರಾಗಿ ಎಲ್ಲ ಡೈರೆಕ್ಟರ್ ಕೂಡ ಕುಂತು ಚರ್ಚೆ ಮಾಡಿ ಒಂದು ನಿರ್ಧಾರ. ನಾ ಭಾಳ ಸ್ಪಷ್ಟ ಹೇಳಿದ್ದೆ. ರಮೇಶ್ ಅವರು, ನಿಖಿಲ್ ಅವರು ಇದರ ಹಿಂಸೆ ಪ್ರಶ್ನೆ ಇದೆ. ನಾವು ನೀವು ಕೂಡು ಮಾಡೋದು ಮುಂದಾಳತ್ತು ನೀವೇ ವಹಿಸ್ಬೇಕು. ನಾ ಮುಂದಾಳ ನಾನು ಕೊಡ್ತೀನಿ ಕಾರ್ಖಾನೆಗೆ. ಇವತ್ತು 30 ವರ್ಷಗಳ ನಂತರ ಇವತ್ತ ಪ್ರಥಮವಾಗಿ ನಾನು ಕಾಣಿದ್ದೆ ಬರ್ತೀನಿ. ರೈತರಿಗೆ ವಿನಂತಿ ಮಾಡ್ಕೊಳ್ಳೋಣ, ವರ್ಕರ್ಸ್ ಕೈಗೂಡಿ ಕೇಳ್ಕೊಳ್ಳೋಣ, ಎಲ್ಲರೂ ಸಹಕಾರ ಬೇಕು. ಅದೇ ರೀತಿ ಮಾಧ್ಯಮದ ಎಲ್ಲ ಮಿತ್ರರ ಸಹಕಾರವೂ ಬೇಕು, ಎಲ್ಲ ಕಾರ್ಖಾನೆ. ಅದೇ ರೀತಿ ಎಲ್ಲ ಡೈರೆಕ್ಟ್ಸು ಒಮ್ಮಲ್ಲಿ ಒತ್ತುವರಿಯಿಂದ ಕೂಡ ಹೇಳಿದರು. ಎಲ್ಲ ನೀವು ಎಫ್ಸಿ ಹೋಗಿದ್ವಿ, ನೀವೆಲ್ಲರೂ ಇವತ್ತು ಮಾಡ್ತೀವಿ ಹೇಳ್ಬಾರ್ದು. ನಿರ್ಧಾರಕ್ಕೆ ಬಂದು ನೀನು ನಿರ್ಬಂಧ ಎಲ್ಲ ಡೈರೆಕ್ಟರ್ ಜೊಲ್ಲೋದು ಕೊಟ್ಟೆ ಸಾಕಣೆ ಅಂತ ನಿಮ್ದೇನು ನಾವು ಬಗೆಹರಿಸ್ತೀವಿ ಹೇಳಿ ಬಿಡುಗಡೆ ಬಂದಾಗಿದೆ. ಪ್ರಕ್ರಿಯೆ ಇವತ್ತು ಸ್ಟಾರ್ಟ್ ಆಗಿದೆ. ಕೆಲವೇ ದಿವಸಗಳಲ್ಲಿ ಅದಕ್ಕಾಗಿ ವ್ಯವಸ್ಥೆ ನಾವು ಮಾಡೋದು ಒಂದು ಜೊತೆ ಮಾಡಿದ್ದೀವಿ, ಮಾಡ್ತೀವಿ. ಅದರ ಪ್ರಶ್ನೆಗಳಿಲ್ಲ. ಕಾರ್ಖಾನೆ ಸಹಕಾರ ತತ್ವ ನಡ್ಕೊಂಡು ಹೋಗೋದು ಯಾವುದೇ ಕಾರಣಕ್ಕೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ರೈತರ ಹಿತ ಕಾಪಾಡ, ಅದೇ ರೀತಿ ಕಾರ್ಮಿಕರ ಹಿತ. ಯಾಕಂದರೆ ಯಾವಾಗಲೂ ಕೂಡ ಈ ಕಾರ್ಖಾನೆ ಕಾರ್ಮಿಕರು ಅವರು ಶ್ರಮಿಸಿದ ಫಲನೇ ಇವತ್ತು ಕಾರ್ಖಾನೆ ಬಂದಿದ್ದಾರೆ. ಎಲ್ಲರೂ ಕೂಡ ವಿಚಾರ ಮಾಡಿ ಇವತ್ತು ನಿರ್ಧಾರಕ್ಕೆ ಬಂದು ನಾವೆಲ್ಲರೂ ಕೂಡ ಮುಂದೆ ಈ ಕಾರ್ಖಾನೆ ಯಾವ ರೀತಿ ಅಭಿವೃದ್ಧಿ ಪಡಿಸ್ಬೇಕ ಅದನ್ನು ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿ. ಸರಿ, ಹಣಕಾಸಿನ ಮುಗ್ಗಟ್ಟನ್ನು ಯಾವ ರೀತಿ ಸರಿದೂಗಿಸ್ತೀರಿ? ಸೀಕ್ರೆಟ್ ವಿಷಯ. ಹಣಕಾಸಿನ ನಿರ್ದೇಶಕರು ಏನಾದರೂ ಷರತ್ತು ಹಾಕಿದಾರ ಸರ್? ನಿರ್ದೇಶಕರು ಏನಾದರೂ ಷರತ್ತು ಹಾಕಿದಾರ? ಯಾವುದೂ ಷರತ್ತು ಇಲ್ಲ. ಅವ್ರು ಪಾಪ ಗಂಡ ಹೆಂಡತಿಗೆ ಹೊರಗಿನವ್ರಿಗೂ ಹಾಕ್ಬೋದು. ಎಲ್ಲ ತಾಲೂಕಿನ ಹುಟ್ಟಿದ್ವು, ತಾಲೂಕಿನ ಸಾಹೇಬದಾಗ ಯಾವ ಷರತ್ತು ಹಾಕ್ತಿಲ್ಲ. ಸಂಸ್ಥಾ ಚೆನ್ನಾಗಿ ನಡೆಸ್ಕೊಂಡು ಹೋಗಿ ರೈತರ ಸೇವಾ, ರೈತರ ಹಿತ ಮತ್ತು ಕಾರ್ಮಿಕರ ಹಿತವನ್ನು ಕಾಪಾಡುವಂಥ ಒಂದೇ ಒಂದು ಉದ್ದೇಶ ಕಾರ್ಯಕ್ರಮ ಇಟ್ಕೊಂಡು ಎಲ್ಲ ಹಿರಿಯ ಕಿರಿಯ ಆಡಳಿತಗಳು ಕೂಡಿ ಒಂದಾಗಿ ಕುಮಾರಣ್ಣ ನೇತೃತ್ವವಾಗಿ ಇದನ್ನ ಎಲ್ಲ ಕೂಡಿ, ನಾನು ಕುಮಾರಣ್ಣ ನೇತೃತ್ವ ಎಲ್ಲ ಕೂಡಿ ನಡೆಸ್ಕೊಂಡು ಹೋಗುವಂಥ ಒಂದು ವಿಚಾರ ಮಾಡಿದ್ವಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಆರ್ಥಿಕ ನೆರವು ಸಹಜವಾಗಿ ಬೇಕಾಗಿರ್ತಕ್ಕಂಥ ಸಂಗತಿ. ಅದನ್ನು ಯಾವ ಮೂಲಗಳಿಂದ ತರಬೇಕು ಅನ್ನುವಂಥ ಚಿಂತನೆ ಇರಬೇಕಿರ್ತಕ್ಕಂಥ ಕುಮಾರಣ್ಣ ಅವರ ನೇತೃತ್ವದಲ್ಲಿ ಒಂದು ಚಿಂತನೆ ಮಾಡಿ ಅದು ತಂದು ವ್ಯವಸ್ಥಿತವಾಗಿ ನಡೆಸೋದ್ರ ಮುಖಾಂತರ ರೈತರ ಮತ್ತು ಕಾರ್ಮಿಕರ ಅಥವಾ ಇದರ ಮೇಲೆ ಅವಲಂಬಿತರ ಎಲ್ರಿಗೂ ಅವ್ರನ್ನೆಲ್ಲ ಹಿತರಕ್ಷಣೆ ಮಾಡುವಂಥ ಕೆಲಸ ಕಾರ್ಯವನ್ನು ಆಡಳಿತ ಮಂಡಳಿಯವ್ರ ಜೊತೆಗೂಡಿ ನಮ್ಮ ಇಬ್ಬರು ಮಾರ್ಗದರ್ಶನದಲ್ಲಿ ಎಲ್ಲ ಕೂಡ ಮಾಡ್ತಾರೋ ಮಾತ್ರ ವಿನಂತಿ ಮಾಡ್ತಾರೆ. ಕೈ ಮುಗಿದು ರೈತರು ಕೇಳ್ತೀವಿ, ಅಲ್ಲಿ ಹೋಗಿ ಕಾರ್ಮಿಕರ ಚರ್ಚೆ ಮಾಡಿಸಿ, ಯಾವ ಬಾಂಡ್ ಮಾಡಿದ್ರೆ ಅವರು ಕೂಡ ಚರ್ಚೆ ಮಾಡಿ ಕಾರ್ಖಾನೆ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಸಹಾಯ ಸಹಕಾರ ನಾವೆಲ್ಲರಿಗೂ ಬಂದಿದ್ದೀವಿ. ರೈತರು ಕೂಡ ಇವತ್ತು ನಾವು ಬಹಳಷ್ಟು ಹೋಗೋಣ ಏನು ಇಲ್ಲದೆ
ಏನೋ ಕಾಳಜಿ ಮಾಡಿದ್ರೆ ನಮ್ಮ ಕಪ್ಪ ಹೇಳಿದ್ರು ಶುಗರ್ ಕೇರ್ ಏನು ನಮ್ಮ ಏರಿಯಾದಲ್ಲಿ ಇದ್ದಂಥ ಕಬ್ಬನ್ನು ನಮ್ಮ ಕೂತ್ಕೊಂಡು ಗುರಿ 10 ಲಕ್ಷ ಟನ್ ದಾಟಬೇಕು ದಾಟ್ತವೆ ಸರ್ ಸಂಚಾಲಕ ಮಂಡಳಿಯವರು ನಾವು ಸಾಪಾರನ್ನ ಯಾಕೆ ಬಿಟ್ಟವಾಗ ಅವಾಗ ಇವರಿಗೆ ಇದ್ರ ಬಗ್ಗೆ तुम्हाला कंटाळून गेले तुम्ही सांगितलं व्यवस्थित कारखाना चालवला नाही सर तुम्ही त्याच्यासाठी जनरेट हात धुतला काही साईड नाही ಯಾವುದೂ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ ಈಗ ಮತ್ತೊಮ್ಮೆ ಊಟ ಮಾಡಿ ಹೇಳಿ ಯಾವ ಸ್ಟೇಟ್ ಬಿಟ್ಟಿವಿ ಸ್ಟಪ್ಗಳಾಗ್ಯಾವ ಒಪ್ಪಿದ್ದೆವು ಅದು ಸಿದ್ಧ ಪಡಿ ಮಾಡ್ಕೊಂಡು ಇವತ್ತೆಲ್ಲ ಡೈರೆಕ್ಟರ್ಗಳು ಹೋಗ್ಕೊಂಡು ವಿಶ್ವಾಸ ಈ ಸರ್ ಮುಂದೆ 2 ವರ್ಷ ಆದ ನಂತರ ನಾವು ಡೈರೆಕ್ಟ್ ಆಗ್ಬೇಕಂತ ಏನಾದ್ರು ಷರತ್ತು ಏನಾದ್ರು ಹಾಕಿದಾರೆ ಸರ್ ಏನೂ ಮಾತಾಡಿಲ್ಲ ಪಾಪ ಅವ್ರು. ಕಾರ್ಖಾನೆ ನಡೆದ್ರೆ ಸಾಕೈತಿ ಸರ್ ಜಲ್ಲೆಯವ್ರ ಸಂಗತಿ ಬಿಟ್ಟು ಮತ್ತೆ ಕತ್ತಿಯವ್ರ ಬರಕ್ಕೆ ಬರಕ್ಕೆ ಮತ್ತೆ ರೀಸನ್ ಏನು ಮಾಡಿ ಈಗ ರಿಟೇಲ್ ಆಗಿ ಕೂಡ ಇವತ್ತು ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ ಭಿನ್ನಾಭಿಪ್ರಾಯ ಬಂದದಲ್ಲ ಎಲ್ಲರಷ್ಟು ಮೊದಲೂರು ಕಡೆ ಒಗ್ಗಟ್ಟು ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಅದಿಲ್ಲ ಬಂದಿಲ್ಲ ಅದು ಇದಕ್ಕೆ ಅದಕ್ಕೆ ಏನು ಸಂಬಂಧ ಇಲ್ಲ ಅದು ಬಂದಾಗ ನೋಡೋಣ. ಹಿಂದಿನ ಹೇಳಬೇಕಂದ್ರೆ ಮುಂದಿನ ಹೇಳ ಸರ್